ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ವೀಕ್ಷಕರು, ಇವತ್ತಿನ ಒಂದು ವಿಡಿಯೋನಲ್ಲಿ ಟಾಪಿಕ್ ಏನಪ್ಪಾ ಅಂತಂದ್ರೆ, ನಿಮ್ಮ ವ್ಯಕ್ತಿಯ ಒಂದು ಕರೆಂಟ್ ಭಾವನೆ, ಒಂದು ಕರೆಂಟ್ ಸಿಚುವೇಶನ್, ಪರಿಸ್ಥಿತಿ ಅವ್ರದ್ದು ಯಾವ ಥರ ಇದೆ. ಇದು ಬಂದ್ಬಿಟ್ಟು ಎಷ್ಟೋ ಜನ ನೋ ಕಮ್ಯುನಿಕೇಶನ್ ಝೋನಲ್ಲಿ ಇರ್ಬೋದು. ಎಷ್ಟೋ ಜನ ನಿಮ್ಮ ಪರ್ಸನ್ ಜೊತೆ ಸುಮಾರು ತಿಂಗಳಾಗಿದೆ ಮಾತಾಡಿ, ಅವರು ಏನು ಮಾಡ್ತಿದ್ದಾರೆ, ಅವ್ರ ಪರಿಸ್ಥಿತಿ ಹೇಗಿದೆ, ಅವ್ರೇನಾದ್ರು ಮತ್ತೆ ಬರುವಂತಹ ಒಂದು ಆಲೋಚನೆಯನ್ನು ಹೊಂದಿದಾರಾ. ಇದೆಲ್ಲವೂ ನಿಮಗೆ ಯೂಶಲಿ ಕಾಡುವಂತಹ ಒಂದು ಪ್ರಶ್ನೆಗಳು. ಹಾಗಾಗಿ ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮುಖಾಂತರ ಅವರ ಒಂದು ಭಾವನೆಗಳು ಯಾವ ಥರ ಇದೆ, ಏನನ್ನ ಅವರ ಒಂದು ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನಾವು ಇವತ್ತಿನ ರೀಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಆ್ಯಂಡ್ ನೀವೇನಾದರೂ ಹೊಸದಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ರೀಡಿಂಗನ್ನು ಕ್ಲೇಮ್ ಮಾಡೋದಕ್ಕೆ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಮೈಂಡನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ದೀರ್ಘ ಉಸಿರನ್ನು ತಗೊಂಡು ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೋತಾ, ನಿಮ್ಮ ವ್ಯಕ್ತಿ ಯಾರಿದ್ದಾರೆ, ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆ ವ್ಯಕ್ತಿಯನ್ನ ಮನಸಾರೆ ನೆನಪಿಸ್ಕೋತಾ ಯೂನಿವರ್ಸಲ್ಲಿ ಪ್ರೇಯರನ್ನು ಮಾಡ್ತಾ ನೋಡೋಣ ಆ ವ್ಯಕ್ತಿಯ ಒಂದು ಭಾವನೆ ಯಾವ ಥರ ಇದೆ, ಅವರ ಪರಿಸ್ಥಿತಿ ಏನಾಗಿದೆ. ನೀವು ಎಷ್ಟೋ ಜನ ನೋ ಕಮ್ಯುನಿಕೇಶನ್ ಝೋನಲ್ಲಿ ಇರ್ತೀರಾ, ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಇರೋದಿಲ್ಲ. ಏನು ನಡೀತಾ ಇದೆ ಯೂನಿವರ್ಸ್ ತಿಳಿಸ್ಕೊಡಿ, ಏನು ನಡೀತಾ ಇದೆ, ಅವರ ಒಂದು ಪರಿಸ್ಥಿತಿ ಹೇಗಿದೆ ಅವರ ಒಂದು ಪರಿಸ್ಥಿತಿ. ಶಫ್ಲಿಂಗನ್ನು ಸ್ಕಿಪ್ ಮಾಡಬೇಡಿ ಗೈಸ್. ದೀರ್ಘವಾಗಿ ಆ ಪರ್ಸನ್ ಬಗ್ಗೆ ಆಲೋಚನೆಯನ್ನು ಮಾಡಬೇಕು ನೀವು. ಓಕೆ, ಏನು ಪರಿಸ್ಥಿತಿ ಇದೆ ಅವರ ಒಂದು ಲೈಫಲ್ಲಿ, ಯೂನಿವರ್ಸ್ ಸ್ಪಷ್ಟವಾಗಿ ತಿಳಿಸ್ಕೊಡಿ. ಸುಮಾರು ಎನರ್ಜೀಸ್ ಬಂದಿದೆ. ಓಕೆ, ಒಂದೊಂದೇ ನೋಡೋಣ ಏನು ನಡೀತಾ ಇದೆ ಅವರ ಒಂದು ಕರೆಂಟ್ ಲೈಫಲ್ಲಿ, ಏನೆಲ್ಲ ಒಂದು ಭಾವನೆ. ಬಿಕಾಸ್ ಎಷ್ಟೋ ಜನ ನಾನು ನೋಡಿರೋ ಹಾಗೆ ಮೋಸ ಮಾಡಿ ಸಹ ಹೋಗಿರ್ತಾರೆ, ಆರಾಮಾಗಿರ್ತೀನಿ ನಾನು ಅನ್ನೋ ಒಂದು ಕಲ್ಪನೆಯಲ್ಲಿ ಸಹ ಇರ್ತಾರೆ. ಆದರೆ ಅದು ಆಗೋದಿಲ್ಲ ಕೆಲವೊಮ್ಮೆ ಅಲ್ವಾ. ಓಕೆ ಗೈಸ್, ಈ ಎನರ್ಜೀಸ್ ಬಂದಿದೆ. ಬ್ಯೂಟಿಫುಲ್. ನೋಡಿ, ಈ ಒಂದು ಎನರ್ಜೀಸ್ನ ನೋಡೋದಾದರೆ ಮುಖ್ಯವಾಗಿ ಎಷ್ಟೋ ಜನಕ್ಕೆ ಇಲ್ಲಿ ಚೀಟಿಂಗ್ ಅಂತಕ್ಕಂಥದ್ದು ನಡೆದಿದೆ. ಅಂದರೆ ತಪ್ಪು ನಿಮ್ಮ ಕಡೆಯಿಂದ ಇಲ್ಲದೆ ಇದ್ರೂ ಆ ವ್ಯಕ್ತಿ ಬೇಕು ಅಂತಾನೆ ನಿಮ್ಮನ್ನು ಅಗಲಿ ಹೋಗಿದ್ದಾರೆ, ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವರ ಸ್ವಾರ್ಥಕ್ಕೆ ನಿಮ್ಮನ್ನು ಯೂಸ್ ಮಾಡ್ಕೊಂಡಿರ್ತಕ್ಕಂಥ ಸನ್ನಿವೇಶಗಳು ಸಹ ನನಗಿಲ್ಲಿ ಕಾಣಿಸ್ತಾ ಇದೆ. ತುಂಬ ರೂಢಾಗಿ ನಡ್ಕೊಳ್ತಕ್ಕಂಥದ್ದು ಇರ್ಬೋದು. ಮಾತಿನ ಮೇಲೆ ಅವ್ರಿಗೆ ಒಂಥರ ಲಗಾಮಿಲ್ಲ. ಈಗ ಒಂದು ಕಾರ್ಡ್ನ ನೀವು ನೋಡ್ಬೋದು, ನಂಬರ್ 5 ಇದೆ. ಕಮ್ಯುನಿಕೇಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಮಾತಿನ ಮೇಲೆ ಹಿಡ್ತಾ ಇಲ್ಲ ಈ ವ್ಯಕ್ತಿಗೆ. ನಾನು ಏನು ಮಾತಾಡ್ತಾ ಇದ್ದೀನಿ, ನನ್ನ ಮಾತುಗಳಿಂದ ಬೇರೆಯವ್ರಿಗೆ ಏನಾದ್ರು ಹರ್ಟ್ ಆಗುತ್ತಾ ಅನ್ನೋ ಅರಿವಿಲ್ಲ. ಆ್ಯಂಡ್ ಬೇಕು ಅಂತಾನೆ ಸ್ವಾರ್ಥದಿಂದ ನಿಮ್ಮನ್ನು ಬಳಸ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು. ನಿಮ್ಮ ಮನಸ್ಸು ತುಂಬ ನೋಯಿಸಿರ್ತಕ್ಕಂಥದ್ದು, ಮೆಂಟಲ್ ಅಬ್ಯೂಸ್, ಫಿಸಿಕಲ್ ಅಬ್ಯೂಸು ಸಹ ಈ ಒಂದು ವ್ಯಕ್ತಿ ಮಾಡಿದ್ದಾರೆ. ಆ್ಯಂಡ್ ಅದರಿಂದ ಅವ್ರಿಗೆ ಎಷ್ಟು ಖುಷಿ ಸಿಗ್ತಾ ಇತ್ತು ಅಂದರೆ ಒಂದು ಗಿಲ್ಟ್ ಅಂತಕ್ಕಂಥದ್ದು ಈ ವ್ಯಕ್ತಿಗಿಲ್ಲ. ನಾನು ಏನೇ ಮಾಡಿದ್ರೂ ಸರಿ, ಎಲ್ಲ ನಾನು ಹೇಳ್ದಂಗೆ ಆಗಬೇಕು. ತುಂಬ ಈಗೋಯಿಸ್ಟಿಕ್ ಪರ್ಸ್ನಾಲಿಟಿ ಅಂತ ಹೇಳ್ಬೋದು. ಈ ಥರ ಪರಿಸ್ಥಿತಿಗಳನ್ನು ನೀವು ತುಂಬ ಎದುರಿಸಿದ್ದೀರಾ. ಈಗ ಆಲ್ರೆಡಿ ತುಂಬ ಎದುರಿಸ್ತಾ ಇದ್ದೀರಾ ಕೂಡ. ಆ ನೋವಲ್ಲೇ ಎಷ್ಟೋ ಜನ ನಾನು ನೋಡ್ತಾ ಇದ್ದೀನಿ ಡಿಪ್ರೆಷನಲ್ಲಿದ್ದೀರಾ ಈ ಒಂದು ವ್ಯಕ್ತಿಯಿಂದ. ಈ ಕಡೆ ಬಿಡೋಕ್ಕೂ ಆಗ್ತಾ ಇಲ್ಲ, ಈ ಕಡೆ ನಿಮಗೆ ಏನು ಮಾಡಬೇಕು ಮುಂದೆ ಅಂತ ಅರ್ಥ ಆಗ್ತಿಲ್ಲ. ತುಂಬ ಕಠಿಣವಾದ ಪರಿಸ್ಥಿತಿನಲ್ಲಿ ಎಷ್ಟೋ ಜನ ಸಿಕ್ಕಾಕೊಂಡಿದ್ದೀರಾ. ಆ್ಯಂಡ್ ಇನ್ನೊಂದು ಇಂಟ್ಯೂಷನ್ ನನಗೆ ಬರ್ತಾ ಇದೆ, ಏನಪ್ಪ ಅಂದರೆ ಈ ವ್ಯಕ್ತಿ ಸಂಪೂರ್ಣವಾಗಿ ಸಹ ನಿಮ್ಮನ್ನು ಬಿಟ್ಟು ಹೋಗಲ್ಲ, ಅಥವಾ ನಿಮ್ಮ ಜೊತೆ ಸಂಪೂರ್ಣವಾಗಿ ಕಮಿಟ್ಮೆಂಟ್ ಸಹ ಅವರು ಕೊಟ್ಟಿರಲ್ಲ. ಏನೋ ಒಂದು ವಿಚಾರ ಇದೆ, ಏನೋ ಒಂದು ನಡೀತಾ ಇದೆ ಅವ್ರ ಜೀವನದಲ್ಲಿ, ಏನೋ ಮಾಡಬೇಕು ಅಚೀವ್ಮೆಂಟು. ಆದರೆ ಈ ಅಬ್ಯೂಸಿವ್ನೆಸ್, ಮೆಂಟಲಿ ಟಾರ್ಚರ್ ಅಂತಕ್ಕಂಥದ್ದು ಇದೆಯಲ್ಲ ಗೈಸ್, ಇದು ತುಂಬ ಆಗ್ತಾ ಇದೆ ನಿಮಗೆ. ಈ ವ್ಯಕ್ತಿಯಿಂದ ನಿಮ್ಗೆ ಎಷ್ಟು ಸ್ಟ್ರೆಸ್ ಆಗಿಬಿಟ್ಟಿದೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ
ನಿಮಗೆ ಇದು ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಏನೋ ಒಂದು ಭರವಸೆ ಕೊಟ್ಟಿದ್ರು, ಇಲ್ಲ ನಾನೆಲ್ಲ ಚೆನ್ನಾಗಿ ನೋಡ್ಕೋತೀನಿ, ನಿನ್ನ ಜೊತೆನೇ ನಾನು ಇರ್ತೀನಿ ಅನ್ನೋ ಏನೋ ಒಂದು ಭರವಸೆಯನ್ನು ಕೊಟ್ಟರು, ಅದನ್ನು ಈ ವ್ಯಕ್ತಿ ಮುರಿತಾ ಇದ್ದಾರೆ. ಆ್ಯಂಡ್ ಇವಾಗ ಅವ್ರಿಗೆ ಅನ್ನಿಸ್ತಾ ಇದೆ ತುಂಬ ಮುಂಚೆ ನೋಡಿ ತುಂಬ ಖುಷಿಯಾಗಿ ತುಂಬ ಹ್ಯಾಪಿಯಾಗಿ ನಿಮ್ಮ ಜೊತೆ ಬರ್ತಾಯಿದ್ರು. ಇವಾಗ ನೀವಂದ್ರೇ ಒಂದು ಭಾರ, ಒಂದು ಪ್ರೆಷರ್, ಒಂದು ಸ್ಟ್ರೆಸ್ ರೀತಿ ಫೀಲ್ ಆಗ್ತಾ ಇದ್ದಾರೆ ಈ ಒಂದು ವ್ಯಕ್ತಿ. ಅಂದರೆ ಈ ಒಂದು ವ್ಯಕ್ತಿಗೆ ಎಷ್ಟೇ ಖುಷಿ ಇದ್ರೂ ಜೀವನದಲ್ಲಿ, ಎಷ್ಟೇ ಒಂದು ಗ್ರೋತ್ ಇದ್ರೂ ಅವ್ರಿಗೆ ಒಂಥರ ಇನ್ನೂ ಬೇಕು, ನನಗಿನ್ನೂ ಬೇಕು ಅನ್ನೋ ಒಂದು ಸ್ವಾರ್ಥ ಇದೆಯಲ್ಲ, ಇದು ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅಂದರೆ ಈ ಪರ್ಸನ್ಗೆ ಜೀವನದಲ್ಲಿ ನನಗೆಲ್ಲವೂ ಬೇಕು, ನಾನು ಹೇಳಿದ್ದೇ ಆಗಬೇಕು, ನಾನು ಹೇಳಿದ್ರೆ ಮಾತ್ರ ನೀವು ನನ್ನ ಜೀವನದಲ್ಲಿ ಇರ್ತೀರಾ, ಇಲ್ಲಾಂದರೆ ಇರೋದಿಲ್ಲ. ಈ ಥರ ಒಂದು ಪ್ರೆಷರ್ ಅಂತಕ್ಕಂಥದ್ದು ಇವರು ಗೋತ್ರು ಮಾಡ್ತಾ ಇದ್ದಾರೆ. ಇವಾಗ ಅವ್ರ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಇವಾಗ ಬೇಕು ಅಂದ್ರೂ ಯಾರ ಜೊತೆನೂ ಏನು ಹಂಚ್ಕೊಳಕ್ಕೆ ಆಗ್ತಿಲ್ಲ ಅವ್ರಿಗೆ. ಯಾಕಂದರೆ ಆ ಮುಖ ಇಲ್ಲ ಇವ್ರಿಗೆ. ಇವರು ನಡ್ಕೊಂಡಿರ್ತಕ್ಕಂಥ ರೀತಿ, ಆ ಒಂದು ಏನೋ ನಿಮ್ಗೆ ಕೊಟ್ಟಿರ್ತಕ್ಕಂಥ ಹಿಂಸೆ, ಇವಾಗ ಅವ್ರಿಗೆ ಅನ್ನಿಸ್ತಾ ಇದೆ, ಯಾವ ಮುಖ ಇಟ್ಕೊಂಡು ನಾನು ಹೋಗಲಿ, ಯಾವ ಮುಖ ಇಟ್ಕೊಂಡು ನಾನು ಮತ್ತೆ ಒಂದು ಕ್ಷಮೆಯನ್ನು ಕೇಳಲಿ ನಿಮ್ಮ ಹತ್ರ ಬಂದು ಅನ್ನೋದ್ರ ಒಂದು ಅರಿವು ಅಂತಕ್ಕಂಥದ್ದು, ಒಂದು ಗಿಲ್ಟ್ ಇವಾಗ ಅವ್ರಿಗೆ ಶುರು ಆಗ್ತಾ ಇದೆ. ಮುಂಚೆ ಅಂದ್ಕೊಂಡಿದ್ರು, ಇಲ್ಲ ನಾನು ಎಲ್ಲನೂ ಸಾಧನೆ ಮಾಡ್ತೀನಿ, ನನಗೆ ಯಾರ ಹಂಗೂ ಬೇಕಿಲ್ಲ, ಏನೂ ಬೇಡಿಲ್ಲ ಅಂತ. ಇವಾಗ ಅನ್ನಿಸ್ತಾ ಇದೆ, ಇಲ್ಲ ನಾನು ಮಾಡಿರೋದು ತಪ್ಪು ಅಂತ. ಈ ತಪ್ಪಿನ ಒಂದು ಕ್ಲಾರಿಟಿ ತಗೊಳ್ಳೋದಕ್ಕೆ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ, ಇವರ ಹತ್ರದವರು, ನೆರೆಮರೆಯವರು, ಅಥವಾ ಇವ್ರು ಯಾರನ್ನ ತುಂಬ ನಂಬ್ತಾರಲ್ಲ ಲೈಫಲ್ಲಿ, ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿದ್ದಾರೆ. ನೋಡು, ನನ್ನ ಲೈಫ್ ಹಿಂಗೆ ಆಗೋಗಿದೆ, ಈ ಥರ ಆಗೋಗಿದೆ, ನಾನು ಏನು ಮಾಡಲಿ ಈಗ ಅನ್ನೋ ಒಂದು ಸಜೆಷನನ್ನು ಇವರು ತಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ಫ್ಯಾಮಿಲಿ ಒಟ್ಟಿಗೆ ಕೂತು ಮಾತುಕತೆ ಅಂತಕ್ಕಂಥದ್ದನ್ನು ಸದ್ಯಕ್ಕೆ ನಡೆಸ್ತಾ ಇದ್ದಾರೆ. ಇವರ ಮನಸ್ಸಲ್ಲಿ ಮುಖ್ಯವಾಗಿರೋದಂದರೆ, ಮತ್ತೆ ನಾನೇ ಹೋಗಿ ರಿಕನ್ಸಿಲಿಯೇಷನ್ ಮಾಡಿಕೊಳ್ಳ, ನಾನೇ ಹೋಗಿ ಕ್ಷಮಾಪಣೆಯನ್ನು ಕೇಳಬಿಲ್ಲ, ಬಿಕಾಸ್ ತಪ್ಪು ನನ್ನದೇ ಇತ್ತು. ಆ್ಯಂಡ್ ಇಷ್ಟು ವರ್ಷವೂ ತಪ್ಪು ನನ್ನದೇ ಇದ್ರೂ ಪಾಪ ನೀವು ಹೋಗಿ ಅವ್ರಿಗೆ ಸಾರಿ ಕೇಳ್ತಾ ಇದ್ದೀರಾ, ನೀವು ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡ್ತಾ ಇದ್ರಿ. ಇದೆಲ್ಲ ಅದನ್ನು ರೀಕಾಲ್ ಮಾಡ್ಕೋತಾ ಇದ್ದಾರೆ, ನೋಟಿಸ್ ಮಾಡ್ತಾ ಇದ್ದಾರೆ. ಹೌದಲ್ಲ, ನನ್ನ ಪರಿಸ್ಥಿತಿ ಹೀಗಿತ್ತು, ಹೀಗೆಲ್ಲ ಆಯಿತು, ಆದ್ರೂ ಈ ವ್ಯಕ್ತಿ ನನ್ನ ಕೈ ಬಿಡಲಿಲ್ಲ. ಎಲ್ಲವನ್ನು, ಪ್ರತಿಯೊಂದು ಆ ಎಮೋಷನಲ್ ಹ್ಯಾಪಿನೆಸ್ಸನ್ನು ಇವರು ತುಂಬ ನೆನಪಿಸ್ಕೊತಾ ಇದ್ದಾರೆ ಈ ಒಂದು ಪರಿಸ್ಥಿತಿಲಿ. ನಾನು ಹೇಳ್ದಂಗೆ ಗಿಲ್ಟ್ ಅಂತಕ್ಕಂಥದ್ದು ಇವಾಗ ಕಾಡಕ್ಕೆ ಶುರು ಮಾಡಿದೆ. ಅವ್ರಿಗೇನು ಅನ್ನಿಸ್ತಾ ಇದೆ ಅಂತಂದರೆ, ನಾನು ಎಷ್ಟೇ ಒಂದು ಕಠೋರವಾಗಿ ನಡ್ಕೊಂಡಿರ್ಬೋದು, ಎಷ್ಟೇ ಒಂದು ರೂಢಾಗಿ ಬೈದಿರಬಹುದು, ಅನ್ನಬಾರದ ಮಾತುಗಳನ್ನು ಅಂತಿರಬಹುದು, ಆದರೂ ಎಲ್ಲೋ ಒಂದು ಕಡೆ ಇವಾಗ ಅವ್ರಿಗೆ ಆ ಒಂದು ಪಶ್ಚಾತ್ತಾಪ, ಅಥವಾ ನಾನು ಹೇಳಿದ್ನಲ್ಲ ಕರ್ಮ ಯಾವಾಗಲೂ ರಿಟರ್ನ್ ಆಗುತ್ತೆ ಅಂತ, ಸೊ ಆ ಕರ್ಮದ ಒಂದು ಫಲವನ್ನು ಇವಾಗ ಅವರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಬಹುದು. ಅದೇ ಈಗ ಆಲ್ರೆಡಿ ಶುರು ಆಗಿದೆ ಅವ್ರಿಗೆ ಕರ್ಮ ಫಲ ಅನುಭವಿಸೋದು. ಆ್ಯಂಡ್ ಇವಾಗ ನಿಧಾನಕ್ಕೆ ಅವ್ರಿಗೆ ಆ ಪ್ರೆಷರ್, ಆ ಸ್ಟ್ರೆಸ್ ಅಂತಕ್ಕಂಥದ್ದು ಫೀಲ್ ಆಗ್ತಿದೆ. ಒಳಗಡೆ ತುಂಬ ಸಿಟ್ಟಿದೆ ಈ ವ್ಯಕ್ತಿಗೆ. ನನ್ನ ಲೈಫ್ ಹಿಂಗೆ ಆಗೋಯ್ತಲ್ಲ, ಹಿಂಗೆ ಆಗಬಾರ್ದಿತ್ತಲ್ಲ, ನಾನು ಏನು ಹೇಳಿದ್ರು ಅದೇ ಆಗಬೇಕು ಅನ್ನೋ ಒಂದು ಹಠ ಏನಿತ್ತು, ಇವಾಗ ಅದು ನಡೀತಿಲ್ಲ. ನಾನು ಅದನ್ನೇ ಹೇಳಿದ್ದು, ಸಮಯ ಚೆನ್ನಾಗಿದ್ದಾಗ ನೀವೂ ಧರ್ಮದ ಕಾರ್ಯವನ್ನು ಮಾಡಿ, ಆ ಧರ್ಮವೇ ನಿಮಗೆ ಕಾಪಾಡುತ್ತೆ. ನೀವು ಟೈಮ್ ಚೆನ್ನಾಗಿದ್ದಾಗ ಎಲ್ಲ ಕೆಟ್ಟ ಕೆಲಸ ಮಾಡಿ, ಮನಸ್ಸು ನೋಯಿಸಿ, ಎಲ್ಲ ಮೋಸ ಮಾಡಿದ್ರೆ, ಆ ಟೈಮ್ ಬ್ಯಾಡ್ ಅಂತ ಆದಾಗ ಅವರ ಒಂದು ಪರಿಸ್ಥಿತಿ ಸಹ ಅದೇ ಥರ ಬ್ಯಾಡ್ ಆಗ್ತಾ ಹೋಗುತ್ತೆ. ಇದನ್ನು, ಈ ಕಾಲಚಕ್ರವನ್ನು, ಈ ಕರ್ಮದ ಒಂದು ಚಕ್ರವನ್ನು ಅವರು ಅರ್ಥಕೋಬೇಕು. ಸದ್ಯಕ್ಕೆ ಅವ್ರಿಗೆ ಏನು ಮಾಡಬೇಕು, ಯಾವ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು ಫ್ಯೂಚರ್ಗೆ ಅನ್ನೋದ್ರ ಬಗ್ಗೆ ಇವರ ಗಮನ ಅಂತಕ್ಕಂಥದ್ದು ಇದೆ. ಆ್ಯಂಡ್ ಸದ್ಯದಲ್ಲೇ ಒಂದು ನಿರ್ಧಾರ ಅಂತಕ್ಕಂಥದ್ದು ಕೈಗೊಳ್ತಾರೆ ಇವರ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ. ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ. ಏಂಜಲ್ಸ್ ದಯವಿಟ್ಟು ತಿಳಿಸ್ಕೊಡಿ, ಒಂದು ಗೈಡೆನ್ಸ್ ಏನಿರ್ಬೋದು ನಮ್ಮ ವೀಕ್ಷಕರಿಗೆ. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಹೇಳ್ತಾ ಇದ್ದಾರೆ. ಅದೇ ನಾನು ಹೇಳಿದ್ನೆಲ್ಲ, ಜ್ಞಾನೋದಯ ಆಗಬೇಕು ಇವ್ರಿಗೆ. ಮೇಯ್ನಾಗಿ ಇವರ ಒಳ ಮನಸ್ಸಂತಕ್ಕಂಥದ್ದನ್ನ ಮೊದಲು ಇವರು ಅರ್ಥಕೋಬೇಕು. ಇನ್ನೇನಾಗ್ತಾ ಇದೆ, ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಏನಾಗುತ್ತೆ. ಓಕೆ,
ಕ್ಲಾರಿಟಿ ಕೊಡಿ ಏಂಜಲ್ಸ್, ಏನಾಗುತ್ತೆ ಅಂತ. ಓಕೆ, ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಯಾವುದೇ ರೀತಿಯ ಒಂದು ಚಿಂತೆ ಪಡುವ ಅಗತ್ಯ ಇಲ್ಲ, ನೋ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಕೆಲವೇ ವಾರದಲ್ಲಿ ನಾನು ಹೇಳ್ದಂಗೆ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ, ಯಾಕಂದರೆ ಸಿಚುವೇಶನ್ ಇಂಪ್ರೂವ್ ಮಾಡಿಸ್ತಾ ಇದ್ದಾರೆ. ಅಂದರೆ ನಾನು ಹೇಳ್ತೀನಲ್ಲ, ನಾವು ಪಾಠ ಕಲಿದೇ ಇದ್ರೂ ಯೂನಿವರ್ಸ್ ಕಲಿಸ್ಬಿಡುತ್ತೆ ಕೆಲವೊಮ್ಮೆ ಅಂತ ಅಂದ್ಬಿಟ್ಟು. ಸೊ ನೀವು ನೋಡಬಹುದು ಸಿಚುವೇಶನ್ ಇಂಪ್ರೂವ್ ಆಗ್ತಾ ಇದೆ ಕೆಲವೇ ವಾರದಲ್ಲಿ. ನೀವು ನಿಮ್ಮ ತಾಳ್ಮೆಯನ್ನು ಕಳ್ಕೊಬೇಡಿ. ಆದಷ್ಟು ನಿಮ್ಮ ಒಂದು ಪ್ರಯತ್ನ ಏನಿದೆ, ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಏನಿದೆ ಅದರ ಮೇಲೆ ನಿಮ್ಮ ಗಮನ ಕೊಡಿ. ಲುಕ್ ಫಾರ್ ಅ ಸೈನ್ ಅಂತ ಸಹ ಏಂಜಲ್ಸ್ ಹೇಳ್ತಾ ಇದ್ದಾರೆ. ನಾನು ಹೇಳ್ದಂಗೆ ಏಂಜಲ್ ನಂಬರ್ಸ್ ಇರ್ಬೋದು, ಫೆದರ್ಸ್ ಇರ್ಬೋದು, ಇದೆಲ್ಲ ತುಂಬ ಕಾಣಿಸ್ತಾ ಹೋಗುತ್ತೆ ನಿಮಗೆ, ಹೌದಾ? ಸೊ ಇದೆಲ್ಲ ಏಂಜಲ್ಸಿನ ಒಂದು ಸೈನ್ ಆಗಿರುತ್ತೆ. ಸೊ ಖಂಡಿತ ಅದನ್ನು ಕನ್ಸಿಡರ್ ಮಾಡಿ, ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ಸೈನ್ ಆಗಿರುತ್ತೆ ಅದು. ಓಕೆ, ಸೊ ಅದ್ಭುತವಾದ ರೀಡಿಂಗ್ ಅಂತ ಹೇಳ್ಬೋದು. ಸೊ ತುಂಬ ಧನ್ಯವಾದಗಳು ವೀಕ್ಷಕರೇ ವಿಡಿಯೋವನ್ನು ನೋಡಿದ್ದಕ್ಕೆ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ, ರೆಸೊನೇಟ್ ಆಗಿದೆ ಅನ್ಕೋತೀನಿ. ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಒಂದು ರೀಡಿಂಗನ್ನು ಕ್ಲೇಮ್ ಮಾಡೋದಕ್ಕೆ 111 ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ರತಿಯೊಬ್ಬರೂ ಟೈಪ್ ಮಾಡಿ. ಆ್ಯಂಡ್ ನಿಮ್ಮ ಆತ್ಮೀಯರೊಂದಿಗೆ ಯಾರಿಗೆಲ್ಲ ಈ ಒಂದು ವಿಡಿಯೋವಿನ ಒಂದು ಅವಶ್ಯಕತೆ ಇದೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ತುಂಬ ಧನ್ಯವಾದಗಳು ಯಾರೆಲ್ಲ ವಿಡಿಯೋವನ್ನು ನೋಡಿದ್ದೀರಾ. ಆ್ಯಂಡ್ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಿಮ್ಮನ್ನೆಲ್ಲರನ್ನೂ ನಾನು ಮತ್ತೆ ಭೇಟಿ ಆಗ್ತೇನೆ. ಎಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.